ವಾರ್ಡಿನ ಸದಸ್ಯರನ್ನು ಇವತ್ತು ಸಾಮಾನ್ಯ ಸಭೆಯನ್ನು ಕರೆದಿದ್ವಿ. ಆ ಸಾಮಾನ್ಯ ಸಭೆ ಕೇವಲ ಅವರೇನು ಅಜೆಂಡನ್ನು ಓದಲಿಕ್ಕೆ ವ್ಯವಸ್ಥಿತವಾಗಿ ಆಡಳಿತ ಪಕ್ಷದ ಸದಸ್ಯರೆಲ್ಲರೂ ಸೇರಿಕೊಂಡು ಆ ಒಂದು ಅನುಮೋದನೆಯನ್ನು ಸಿಗೋದಿಕ್ಕೆ ಮಾತ್ರ ಇವತ್ತು ಸಭೆಯನ್ನು ಕರೆದಿದ್ದು. ಆ ಸಭೆಯ ಅಲ್ಲಿ ಅನೇಕ ಸಮಸ್ಯೆಗಳು ಏನು ಕಳೆದ ಸಭೆಯಲ್ಲಿ ಏನು ನಮ್ಮ ನಗರಸಭೆಯಲ್ಲಿ ಈ ಖಾತೆಗಳ ಬಗ್ಗೆ ಮತ್ತು ನಮ್ಮ ಸ್ಲಮ್ ಬೋರ್ಡಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತು UGD ಸಮಸ್ಯೆ ಮತ್ತು ವಾಟರ್ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು ಅಂತ ನಮ್ಮದು ಒಂದು ಅಜೆಂಡಾವನ್ನು ಅಧ್ಯಕ್ಷರಿಗೆ ತಿಳಿಸಿದ್ವಿ. ಹಾಗಾಗಿ ಅಧ್ಯಕ್ಷರು ಹೇಳಿದ್ರು ಇದು ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರ ಮೇರೆಗೆ ತಗೊಳ್ಳೋಣ ಅಂತೇಳಿ ನಮಗೆಲ್ರಿಗೂ ಸಹ ಹೇಳಿದ್ರು. ಹಾಗೆ ಅದೇ ರೀತಿಯಲ್ಲಿ ಇನ್ನೂ ಅನೇಕ ವಿಚಾರಗಳು ಕಳೆದ ಸಭೆಯಲ್ಲಿ ನಡೆದಂಥ ನಿರ್ಧಾರಗಳನ್ನು ಯಾವುದನ್ನು ಸಹ ನೀವು ಅಧ್ಯಕ್ಷರಾಗಲಿ ಮತ್ತು ಕಮಿಷನರ್ ಆಗಲಿ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡುವಂಥ ಇದಕ್ಕೆ ಅವರು ಇವತ್ತು ಏನು ನಗರಸಭೆ ಸಭೆಯನ್ನು ಕರೆದಿದ್ರು, ಇದು ಕೇವಲ ನವರಂಗಿ ಆಟ. ಇದು ಕೇವಲ ನಗರಸಭೆ ಇಲ್ಲಿ ನಡೀತಾ ಇಲ್ಲ. ಅದು ಇವತ್ತೇನು ಅಜೆಂಡಾ ಮಾಡಿದ್ದಾರೆ ನಗರಸಭೆ ಅಧ್ಯಕ್ಷರು ಮಾಡಿರ್ತಕ್ಕಂಥ ಅಜೆಂಡಾ ಅಲ್ಲ. ಇಲ್ಲಿ ಅಜೆಂಡಾ ಏನಿದೆಯೋ ಅದು ನಗರಸಭೆ ಕಮಿಷನರ್ ಮಾಡಿರ್ತಕ್ಕಂಥ ಅಜೆಂಡಾ ಅಲ್ಲ. ಇದು ಯಾರೋ ಒಬ್ಬರು ಮನೆಯಲ್ಲಿ ನಡಿ ಮಾಡಿ ಇಲ್ಲಿ ಕಳಿಸ್ಕೊಟ್ಟು ಇಲ್ಲಿ ಇವ್ರು ಏನು ಕೊಡೋವಂಥ ಟೀ ಕಾಫಿಯನ್ನು ಕುಡಿದುಬಿಟ್ಟು ಜೀವುದೂರ್ ಅನ್ನುವಂಥ ರೀತಿಯಲ್ಲಿ ಇವತ್ತು ಆ ಸಭೆಯನ್ನು ಮುಕ್ತಾಯ ಮಾಡಿದ್ದಾರೆ. ನಮ್ಮ ಸಮಸ್ಯೆಗಳೀಗ ಕೇವಲ 12 ಗಂಟೆ 11 ಗಂಟೆಗೆ ಸ್ಟಾರ್ಟ್ ಮಾಡಿ 12 ಗಂಟೆಗೆ ಸಭೆಯನ್ನು ಮುಕ್ತಾಯ ಮಾಡ್ತಾರೆ ಅಂತ ಹೇಳಿದ್ರೆ ಈ ನಗರದಲ್ಲಿರ್ತಕ್ಕಂಥ ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. 1 ಗಂಟೆಯಲ್ಲಿ ಇಡೀ ನಗರದ ಸಮಸ್ಯೆಗಳನ್ನು ನಾವೆಲ್ಲೋ ಸಹ ಪರಿಹಾರ ಮಾಡಿಬಿಟ್ಟಿದ್ದೀವಿ ಅಂತೇಳಿ ನವರಂಗಿ ಆಟಗಳ ರೀತಿಯಲ್ಲಿ ಇವತ್ತು ಎದ್ದು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಇವರೆಲ್ಲರೂ ಸಹ ಆಚೆ ಹೋಗಿದ್ರು. ಹಾಗಾಗಿ ದಯವಿಟ್ಟು ಈ ಒಂದು ನಗರಸಭೆಗೆ ಏನು ಇವತ್ತು ನಗರಸಭೆಯ ಕಮಿಷನರು ಮತ್ತು ಈ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಒಳಗೊಂಡು ಇಲ್ಲಿ ಏನು ನಡೀತಾ ಇದೆ ಅನ್ನೋವಂಥದ್ದು ಇಡೀ ನಗರಕ್ಕೆ ಗೊತ್ತು. ಹಾಗಾಗಿ ಈ ನಗರಕ್ಕೆ ಬಂದಿರತಕ್ಕಂಥ ಈ ನಗರಸಭೆಗೆ ಬಂದಿರತಕ್ಕಂಥ ದರಿದ್ರವನ್ನು ಬರುವಂಥ ದಿನಮಾನಗಳಲ್ಲಿ ನಾವೊಂದು ಉಗ್ರವಾದಂಥ ಹೋರಾಟವನ್ನು ರೂಪಿಸ್ತೀವಿ. ಅದಕ್ಕೆ ಸಾರ್ವಜನಿಕರು ಮತ್ತು ನಿಮ್ಮ ಪತ್ರಿಕಾ ಮಾಧ್ಯಮ ಇವತ್ತು ನೀವೆಲ್ಲರೂ ಒಳಗಡೆ ಇದ್ರಿ, ನಿಮಗೆ ಗೊತ್ತಾಗಿದೆ ಈ ಸಭೆ ಕೇವಲ ಕಾಟೋಚಾರಕ್ಕೆ ಈ ಸಭೆಯನ್ನು ಆಗಿದೆ ಅನ್ನುವಂಥದ್ದು ನಿಮಗೂ ಸಹ ಮನಗಂಡಿದೆ. ಹಾಗಾಗಿ ಈ ವಿಚಾರವನ್ನು ಇಡೀ ಸಭೆಯಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ, ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಇಡೀ ಚಿಂತಾಮಣಿ ತಾಲೂಕು ಮತ್ತು ನಗರ ಮತ್ತು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಶಾಸಕರು ಮತ್ತು ಸಚಿವರು ಇರ್ತಕ್ಕಂಥ ಒಂದು ಕ್ಷೇತ್ರದಲ್ಲೇ ಈ ಪರಿಸ್ಥಿತಿ ಇದ್ದರೆ ಇನ್ನು ಬೇರೆ ಬೇರೆ ನಗರಸಭೆಗಳಲ್ಲಿ, ಬೇರೆ ಬೇರೆ ಪಂಚಾಯತಿಗಳಲ್ಲಿ, ಬೇರೆ ಬೇರೆ ಜಿಲ್ಲಾ ಪಂಚಾಯತಿಗಳಲ್ಲಿ ಯಾವ ರೀತಿ ನಡೀತಾ ಇದೆ ಆಡಳಿತ ಅನ್ನೋವಂಥಕ್ಕೆ ಇಲ್ಲಿ ದುಡ್ಡಿಲ್ಲ, ರಾಜ್ಯ ಸರ್ಕಾರ ದಿವಾಳಿ ಆಗಿದೆ. ಹಾಗಾಗಿ ಈ ರೀತಿ ಏನೋ ಒಂದು ವಿಚಾರಗಳನ್ನು ಹೇಳ್ಕೊಂಡು ಮುಟುಕುಗೊಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಈ ತಾಲೂಕಲ್ಲಿ ದೊಡ್ಡ ಹಗರಣಗಳನ್ನು ನಾವು ಬಯಲಿಗೆಳಿಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಇವತ್ತು ನಾವು ಸಭೆಗೆ ಬಂದಿದ್ವಿ. ಎಲ್ಲ ರೀತಿಯಲ್ಲೂ ಸಹ ಆ ದಾಖಲೆ ಸಮೇತ ನಾವು ಇವತ್ತು ಬಂದಿದ್ರೆ ಇದೇನು ಮಾಡಿದ್ದಾರೆ ಇವ್ರು ನೋಡಿ, ಇವ್ರ ಹೆಸರು ಖಾತೆ ಮಾಡಿದ್ದಾರೆ. ಹೈಕೋರ್ಟ್ ಎರಡೂ ಒಲ್ಲೇಟ್ ಮಾಡಿ ಅದರ ರೆಕಾರ್ಡ್ ಆಗ್ತದೆ ಅನ್ನೋ ಉದ್ದೇಶದಿಂದ ಇದು ಮಾಡಿರೋದು, ಮೀಟಿಂಗ್ ಕ್ಲೋಸ್ ಮಾಡಿರೋದು, ಸಭೆ ಮುಕ್ತಾಯ ಮಾಡಿರೋದು. ನಾನು ಇದನ್ನೆಲ್ಲ ಆಗಿದ ಮೇಲೆ ಜನಗಳ ಸಮಸ್ಯೆ ಇದೆ, ಕೇಳಲಿ, ಅವರು ಕೇಳಲಿ, ಇವರು ಕೇಳಲಿ ಅಂತ ನಾನು ಮಾತಾಡ್ಕೊಂಡು ಲಾಸ್ಟಲ್ಲಿ ಕೇಳೋ ಅನ್ಕೊಂಡು ನಾವೆಲ್ಲ ಮಾತಾಡ್ಕೊಂಡ್ವಿ ಸಬ್ಜೆಕ್ಟ್ ಮಾತಾಡಬೇಕು ಅಂತ. ಲಾಸ್ಟಲ್ಲಿ ಸಬ್ಜೆಕ್ಟ್ ಮಾತಾಡೋಣ ಅಂತ ನಮ್ಮ ಪಕ್ಷದಲ್ಲಿ ಏನಾಯ್ತು ಅಂದರೆ ಅವರವರೇ ಕಿತ್ಲಾಡ್ಕೊಂಡು ಈ ಥರ ಮಾಡಿದ್ದಾರೆ. ಈ 2 ಕೋರ್ಟನ್ನ ವೈಲೇಟ್ ಮಾಡಿದ್ದಾರೆ, RC ಕೋರ್ಟ್ ವೈಲೇಟ್ ಮಾಡಿ ಈ ಖಾತೆ ಮಾಡಿದ್ದಾರೆ. ಇದು ಈಚೆಗೆ ಬರ್ತದೆ ಮಾಡಿರೋದು ನಾನು ಅಷ್ಟೇ. ಅವರವರೇ ಕಿತ್ಲಾಡ್ಕೊತಾರೆ. ಅಧಿಕಾರ ಪಕ್ಷದವರೇ ಅವ್ರದ್ದೇ ಗೌರವ ಇರೋದು, ಅವರೇ ಕಿತ್ಲಾಡ್ಕೊತಾ ಇದ್ದಾರೆ. ಒಂದು ಸಬ್ಜೆಕ್ಟ್ ನೀವು ನೋಡಿದ್ರೆ, ಎಲ್ಲರೂ ನೋಡಿದ್ರೆ ಒಂದು ಸಬ್ಜೆಕ್ಟ್ ಏನಾದರೂ ನಾವು ಮಾತಾಡಿದ್ವ, ಡಿಸ್ಕಷನ್ ಆಯ್ತಾ, ಅಜೆಂಡಾ ಏನಿದೆ
ಅದೇನಾದ್ರು ಡಿಸ್ಕರ್ನೇಷನ್ ಆಯ್ತಾ? ಏನಾಗಲಿಲ್ಲ. ಈ ಪತ್ರಿಕಾ ಮುಖಾಂತರ ನೀವೆಲ್ಲ ಮಾಡಲಿ ವಾರ್ಡ್ ನಂಬರ್ 22, 24, 25 ಅವನು ಅವ್ರ ಕಮಿಷನರ್ಗೆ ಹೇಳೋದವ ಮೊನ್ನೆ 2 ಬೋರ್ಡ್ ನಿಲ್ಲಿಸಿದ್ದಾನೆ ಅಂತ 2 ದಿವಸ ಕ್ಲಿಯರ್ ಮಾಡಿದೆ ಅಂತ. ಈ ತರ ಎಲ್ಲಾ ಕಡೆನೂ ಪ್ರಾಬ್ಲಮ್ಸ್ ಇದೆ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.